ಮರಾಠಿ ಅಥವಾ ನಮ್ಮ ಹಳೆಗನ್ನಡ ಅನ್ನೋ. ಬನ್ನಿ, ಇಲ್ಲಿಂದ ಮೇಲ್ಗಡೆ ಏರೋದು ಒಂದು ದೃಶ್ಯ ಇದೆ ಆ್ಯಂಡ್ ಕೆಲವೊಬ್ಬರಿಗೆ ಇದು ಆ್ಯಂಡ್ ಅಲ್ಲಿಂದ ಒಂದು ವ್ಯೂ ಪಾಯಿಂಟು ಇದೆ, ಅದನ್ನು ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿಂದ ಹೋಗುವ ವ್ಯೂ ಕೂಡ ತುಂಬಾ ಇದೆ. ಆ್ಯಂಡ್ ಇಲ್ಲಿ ನಾವು ಹೋಗೋಣ, ಮೊದಲೆಲ್ಲ ಇಲ್ಲೆಲ್ಲ ನೋಡ್ಕೊಂಬರೋಣ ನಾವು. चालू करा का तुम्हें? काय आहे हो? तर सवाल करणं आहे तुम्ही बुक आहे बुक आहे ನೋಡಿ. ನಾವು ಕೆಳಗಿಂದ ಮ್ಯಾಗಿಂದ ಇದು ಈಗ ಅದನ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡೋಕೆ. ಅಂಡ್ ಅದೆಲ್ಲ ನಿಮಗೆಲ್ಲ ಇವನ್ನ ತೋರಿಸ್ತೀನಿ. ಮೇಲ್ಗಡೆ ಒಂದು ಮಂಟಪ, ಸಭಾ, ಮೀಟಿಂಗ್ ರೂಮ್, ಪಾಸ್ವರ್ಡ್ ಅವನೇ ಹೌದೇ. ಅಲ್ಲಿ ಮೀಟಿಂಗ್ ಹಾಲ್ ಇದೆ, ಅದು ಯಾವ ರೀತಿ ಇದೆ ಮತ್ತು ಮೇಲ್ಗಡೆ ಹೋಗೋ ಪ್ಲೇಸ್ ಕೂಡ ಇದೆ. ಅಲ್ಲೊಂದು ಸೀಟ್ ಮೇಲ್ಗಡೆ ಇರೋದು ಒಂದು ಪ್ಲೇಸ್ ಇದೆ, ಅದನ್ನು ತೋರಿಸ್ತೀನಿ. ಇದೊಂದು ಸಭಾ ಮಂಟಪ ಅಂತ ಹೇಳ್ತಾರೆ. ಇಲ್ಲಿ ಮೇಲ್ಗಡೆ ಇರುವ ಮತ್ತು ಇಲ್ಲಿಂದ ಸೂಪರ್ ವ್ಯೂ ಕೂಡ ಇದೆ. ಇಲ್ಲಿಂದ ಮೇಲ್ಗಡೆ ಇರೋ ಪ್ಲೇಸ್ ಕೂಡ ನಮಗೆ. ನೋಡ್ಬೋದು ನೀವು ಇಲ್ಲಿಂದ ಅಮೇಜಿಂಗ್. ಆ ಸೈಡ್ ಏನಿದೆ, ಆ ಸೈಡ್ ಒಂದು ದರ್ಗಾನು ಇದೆ ಮತ್ತು ಹಾಗೆ ಫುಲ್ ಆ ಸೈಡ್ ಒಂದು ಗಂಗ ತಂಗಿ ಹೊಂಡ ಕೂಡ ಇದೆ, ಅದನ್ನು ನೋಡ್ಕೊಂಡ್ಬರೋಣ ನಾವು. ಅಂಡ್ ಅದೇ ರೀತಿ ಅಲ್ಲಿ ಬಾಳ ಬಿದ್ದಿರುವಂತ ಅರಮನೆ ವಾಡೆ ಅದೇ ರೀತಿ ಇದೆ. ಅಲ್ಲೊಂದು ಒಂದು ಅರಮನೆ ತರ ಇತ್ತು, ಅದನ್ನು ನೋಡ್ಕೊಂಡ್ಬರೋಣ. ಈಗೆಲ್ಲ ನಿಧಿಯ ಆಸೆಗಾಗಿ ಎಲ್ಲ ಧ್ವಂಸಗೊಳಿಸಿದ್ದಾರೆ, ನೋಡ್ಕೊಂಡ್ಬರೋಣ. ಇಲ್ಲಿ ಎರಡು ನೋಡ್ಬೋದು, ನಮ್ಮ ಎರಡು ರಾಜಾಮುಖಿಗಳು ಇದ್ದಾವೆ. ಇವು ತುಂಬಾನೇ ಇಲ್ಲಿನ ಸೌಂದರ್ಯವನ್ನು ದುಪ್ಪಟ್ಟುಗೊಳಿಸಿದ್ದಾರೆ. ಹಾಗೆ ಇಲ್ಲಿನ ಅಮಾಯಕ ಪ್ರೇಮಿಗಳು ಇದ್ದಾವೆ, ನೋಡ್ಬೋದು ಇಲ್ಲೆಲ್ಲ ನೀವು. ಪ್ರೇಮಿಗಳಿಗೆ ಮಕ್ ಹೊಡಿಬೇಕು. ಈಗ ನೋಡೋ ಇವರು ತುಂಬಾನೇ ಫೇಮಸ್ ಇಲ್ಲಿನ ರೋಮೋ ಎಲ್ಲಿದ್ರು ಅವ್ರನ್ನ ಸರ್ಕಾರ ಅವ್ರನ್ನ ಸನ್ಮಾನಿಸೋ, ಇವ್ರಿಬ್ಬರನ್ನ ಸನ್ಮಾನ ಇವರಿಗೊಂದು ಯಾವುದೇ ರೀತಿಯ ಒಂದು ಪ್ರಶಸ್ತಿ ಪ್ರದಾನ ಮಾಡಿಸ್ಬೇಕಂತ ಇದೆ. ಇವ್ರು ಎಲ್ಲಿದ್ರು ಇಲ್ಲಿನ ನಮ್ಮ ಗಜೇಂದ್ರಗಡದ ಎಲ್ಲಾ ಇವ್ರು ಕೂಡಿ ಎಲ್ಲ ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ರು. ಇವರು ಎಲ್ಲಿ ಹೋದ್ರು, ಇವರ ಅಮರ ಪ್ರೇಮಿಗಳು ಎಲ್ಲೋದ್ರು ಅವರ ತಮ್ಮ ಶಿಲೆನ ತೋರಿಸ್ಬಿಟ್ಟಿದ್ದಾರೆ. ತಮ್ಮ ಕಲೆನ ಎಲ್ಲಾ ಕಲ್ಲುಗಳಿಂದ ಅವರು ಇಲ್ಲಿನ ಶಿಲ್ಪಕಲೆಗಳು ಅವರು ಹೆಸರು ಬರೆದಿದ್ದಾರೆ ಗೊತ್ತಿಲ್ಲ, ಆದ್ರೆ ಈ ನನ್ನ ಮಕ್ಕಳು ಬರೆದಿದ್ದಾರೆ. ಇವೆರಡು ಇಲ್ಲಿನ ದೃಶ್ಯಾವಳಿಗಳನ್ನು, ಇಲ್ಲಿನ ಡಿಸೈನ್ಸ್ ನೋಡ್ಬೋದು ನೀವು, ತುಂಬಾನೇ ಅದ್ಭುತವಾಗಿ. ಅದೇ ರೀತಿ ನಾವು ಈಗ ಮಾಡಿಸ್ತೀವಿ ಫ್ಯಾಷನ್ಗಾಗಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿನ ಅಮರ ಪ್ರೇಮಿಗಳು ಇದ್ದಾರೆ. ಇಲ್ಲೆಲ್ಲ ನೋಡ್ಬೇಡಿ, ಇಲ್ಲಿ ಡಿಸೈನ್ ನೋಡಿ ನೀವು.
ಸೌಂದರ್ಯವನ್ನು ಈ ಸೈಡಿಂದ and ಆ ಬೆಟ್ಟ ಚಿಕ್ಕಾಡಿ ಗುಡ್ಡ, ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಒಂದು ಚಿಕ್ಕಾಡಿ ಗುಡ್ಡ, ಅದರೊಳಗೆ ಒಂದು ಸೋಮೇಶ್ವರ ದೇವಸ್ಥಾನ ಕೂಡ ಇದೆ. ಅದು ಹೋಗೋಣ ಇವತ್ತು ಸಾಯಂಕಾಲ ಸಾಯಂಕಾಲ ಹೋಗೋಣ ಅದಕ್ಕೆ. ಆ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತೀನಿ. ಅಂಡ್ ಇಲ್ಲೊಂದು ಅಕ್ಕ ತಂಗಿ ಎತ್ತಿಟ್ಟಿದ್ದಂತ ಅಕ್ಕ ತಂಗಿ ಮಂಟಪ ಅಂತ ಹೇಳ್ತಾರೆ ಇಲ್ಲಿನ ಕಲ್ಲು. ಅಲ್ಲಿಂದ ಒಂದು ದೃಶ್ಯಾವಳಿನ ಈ ರೀತಿ ನಿಮಗೆ ತೋರಿಸ್ತೀನಿ. ಅಂಡ್ ಇಲ್ಲಿಂದ ನಿಂತು ನೋಡಿದರೆ ನಮ್ಗೆ ನಾವೇ ಒಬ್ಬ ರಾಜ ಅಂತ ನಮ್ಗೆ ಫೀಲ್ ಆಗ್ತದೆ. ಇಲ್ಲಿಂದ ನಾವು ನಮ್ಮ ರಾಜ್ಯವನ್ನ ನೋಡ್ತಾ ಇದೀವಿ, ಏನೋ ನಾವು ಕಾಣ್ತಾ ಇದೀವಿ ಅಂತ ಆತರ ನಮ್ಗೆ ಫೀಲ್ ಆಗ್ತಾ ಇದೆ. ಅಂಡ್ ಇದೆಲ್ಲ ನಮ್ಮ ರಾಜ್ಯ ಅಂತ ಆತರ ಫೀಲ್ ಆಗುತ್ತೆ. ಆಗಿನ ರಾಜ್ಯದವರು ಯಾವ ರೀತಿ ಕಲೆನ ಈ ರೀತಿ ಹೇಗೆ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿಂದ ಮೆಟಲ್ಗಳನ್ನು ನೋಡ್ಬೋದು ನೀವು ಸಾಲು ರೀತಿ. ಅಂಡ್ ಇವು ಒಂದೊಂದು ಏನಿಲ್ಲ ಮೇಲ್ಗಡೆ ಇದಾವೆ. ಅಂಡ್ ನೀವು ಯಾರಾದ್ರೂ ಹಿರಿಯರು ಬರ್ತಾ ಇದ್ರೆ, ನೀವೇನಾದ್ರೂ ಹಿಂದ್ಗಡೆಯಿಂದ ನೀವು ಕಾರು ಅಥವಾ ಬೈಕ್ ಏನಾದ್ರು ತರ್ತಾ ಇದ್ರಿ ಅಂದ್ರೆ ಹಿಂದ್ಗಡೆಯಿಂದ ಒಂದು ರಸ್ತೆ ಕೂಡ ಇದೆ, ಅಲ್ಲಿಂದ ಬರ್ಬೋದು. ಇಲ್ಲಿಂದ ಸ್ಥಳೀಯರು ಕೇಳ್ಕೊಂಡು ನೀವು ಅಡ್ರೆಸ್ ಕೇಳ್ಕೊಂಡು ನೀವು ಬರ್ಬೋದು. ಅಂಡ್ ನೀವೇನಾದ್ರೂ ಇದೆ ಅಂದ್ರೆ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಮಾಡಿ ನೀವು ಮೇಲ್ಗಡೆ ಬರ್ಬೋದು. ಮುಂದೆ ಕಡೆ ಇಲ್ಲೊಂದು ಹನುಮಾನ್ ಟೆಂಪಲ್ ನಿಮ್ಗೆ ಆಗ್ಲೇ ತೋರಿಸಿದ ಹನುಮಾನ್ ಟೆಂಪಲ್ ಕೂಡ ಇದಾವೆ, ಇಲ್ಲಿಂದ ನೋಡ್ಬೋದು ನೀವು. ಮಾತ್ರ ನೋಡ್ಬೋದು. ಇಲ್ಲಿಂದ ಮೇಲ್ಗಡೆ ಹೋಗೋದು ಯಾರಿಗೂ ಗೊತ್ತಿಲ್ಲ. ಹೋಗೋಣ ಬನ್ನಿ. ಮಣಿ ಕಮ್ಮಿ ಆತ್ವಾ ಒಂದು ಅದ್ಭುತ ದೃಶ್ಯಗಳನ್ನು ನೋಡಬಹುದು. ಅದೇ ರೀತಿ ಇಲ್ಲಿ ಸೈನಿಕರು ಇಲ್ಲಿಂದ ಬೈಡಿಗಳಿಂದ ಸೆರೆ ಪಡೆದಕ್ಕೋಸ್ಕರ ಇಲ್ಲಿಂದ ವ್ಯೂಗಳನ್ನು ನೋಡ್ತಾ ಇದ್ದಾರೆ, ನಮ್ಮ ರಾಜ್ಯವನ್ನು ನೋಡ್ತಾ ಇದ್ದಾರೆ. ಅಲ್ಲಿಂದ ದೃಶ್ಯಗಳು ನೋಡ್ಬೋದು ನೀವು. ಶಕ್ತಿಗೋಸ್ಕರ ನೋಡ್ಬೋದು. ಮೊನ್ನೆ ತಾನೇ ಫ್ಲಾಗ್ ಹಾಕಿದ್ದಾರೆ. ನೋಡ್ಬೋದು. ಅಂಡ್ ಇಲ್ಲಿಂದ ನಮ್ಗೆ ಕಾಲೇಶ್ವರ ಟೆಂಪಲ್ ವ್ಯೂ ತೋರಿಸ್ತೀನಿ, ಕಾಣುತ್ತೆ ನಿಮ್ಗೆ. ಇಲ್ಲಿನ ಬೆಟ್ಟದ ವ್ಯೂ ಇದೆ. ಸ್ಥಳವಾಗಿ ಅಂಡ್ ನಿಂಗೊಂದು ಹೇಳೋದು ಮಾತೆ, ನಾನು ಕೆಳಗಿಂದ ಮೇಲ್ಗಡೆ ಬರುವಾಗ ತುಂಬಾನೇ ಆಯಾಸವಾಗುತ್ತೆ. ಅಂಡ್ ಅಲ್ಲಿಂದ ಬಂದು ಪ್ರಾಚೀನ ಬೆಟ್ಟ
इकडा बा गाणं Just that. ಆ್ಯಂಡ್ ಅಂದಾಗೆ ಈ ಪಾರ್ಟ್ 3 ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನೀವೊಂದು ಕಮೆಂಟ್ನು ನಮಗೆ. ಆ್ಯಂಡ್ ಇದರ ನೆಕ್ಸ್ಟು ಎಪಿಸೋಡ್ ಮ್ಯಾಗಿ ಮಾಡುವ ವಿಡಿಯೋ ಆಗಿತ್ತು. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಆ್ಯಂಡ್ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಿಮಗೆ ಯಾವುದು ಪಾರ್ಟ್ ನಿಮಗೆ ಬೆಸ್ಟ್ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಮತ್ತೆ ಸಿಗೋಣ ನಾಳೆ ಸಾಯಂಕಾಲ.